ಚರ್ಚ್ ಮೇಲೆ ದಾಳಿ ಮಾಡಿದ್ದಾರೆ ಹೊರಗಡೆ. ಅದು ತುಂಬ ಹೇಯವಾದಂಥ ಘಟನೆ. ಆ ಥರ ಘಟನೆ ಆಗಬಾರ್ದು. ನ್ಯೂ ಇಯರ್ಸ್ ಈವಲ್ಲಿ ಆ ರೀತಿ ಒಂದು ಘಟನೆ ಆಗಿರ್ತಕ್ಕಂಥದ್ದು ನಾವೆಲ್ಲರೂ ಖಂಡಿಸಬೇಕಾದ್ರು. ನಾನು ತುಂಬ ನೋವಿಂದ ಮಾತಾಡ್ತೇನೆ. ಈ ದೇಶದಲ್ಲಿ ಎಲ್ಲ ರಿಲಿಜನ್ನೂ ಇದೆ. ಬರೀ ಹಿಂದೂಗಳಷ್ಟೇ ಅಲ್ಲ, ಮುಸ್ಲಿಮ್ಗಳಷ್ಟೇ ಅಲ್ಲ, ಕ್ರಿಶ್ಚಿಯನ್ಸ್ ಇದ್ದಾರೆ, ಪಾರ್ಲಿಮೆಂಟ್ಸ್ ಇದ್ದಾರೆ, ಜೈನ್ಸ್ ಇದ್ದಾರೆ, ಸಿಖ್ ಸಮಾಜ ಇದೆ, ಬುದ್ಧಿಸ್ಟ್ ಇದ್ದಾರೆ. ಈ ಥರ ಘಟನೆ ಆಗಬಾರ್ದು. ಯಾವ ಸರ್ಕಾರವೋ ಯಾವ ಮೇಲೆ ಸರ್ಕಾರದ ಸಂಬಂಧ ಇಲ್ಲ. ಇಂಥ ಘಟನೆ ಆದ ರೀತಿ ಬಹಳ ಕಠಿಣವಾದ ಕ್ರಮ ತೆಗೆದುಕೊಳ್ಬೇಕಾದ್ದು ಅತ್ಯಂತ ಅವಶ್ಯಕ. ಈ ಘಟನೆಗೆ ಯಾರು ಕಾರಣ ಇದ್ದಾರೆ ಅವ್ರ ಮೇಲೆ ಬಹಳ ಕಾಠಿಣ್ಯವಾದಂಥ ಕ್ರಮವನ್ನು ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ನಿಮ್ಮ ಮುಂದೆ ಪ್ರಸ್ತಾಪ ಮಾಡ್ತೇನೆ. ಸ್ವಲ್ಪ ತೊಂದರೆ ಇದೆ. ಈ ಥ್ರೋಟು ಇದನ್ನು ಆಪರೇಟ್ ಮಾಡಿದ್ರು, ಅಲ್ಲಿಂದ ಸ್ವಲ್ಪ ಕಿವಿ ನಾನು ಇದನ್ನು ಹಾಕೊಳ್ತಾ ಇಲ್ಲ. ನನ್ನ ಪಕ್ಕ ಚಿಕ್ಕಸಂದಲ್ಲಿ ಕೂತು ನಾನು ಹೇಳ್ಬೋದು. ಬಿಜೆಪಿ ಆಡಳಿತ ಇರ್ತಕ್ಕಂಥ ರಾಜ್ಯಗಳಲ್ಲಿ ಹೆಚ್ಚಾಗ್ತಾ ಇದೆ ಅಂತ ನಾನು ಯಾವ ರಾಜ್ಯದಲ್ಲಿ ಹೆಚ್ಚಾಗಿದೆ, ಯಾವ ರಾಜ್ಯದಲ್ಲಿ ಕಡಿಮೆ ಆಗಿದೆ ಗೊತ್ತಾಗಿ, ಎಲ್ಲೇ ಆಗಿದ್ರು ಯಾರೇ ತಪ್ಪು ಮಾಡಿದ್ರು ಕ್ರಮ ತೆಗೆದುಕೊಳ್ಬೇಕು ಅಂತ ಹೇಳಿ ನಾನು ಬಹಳ ಯಾವುದೇ ಆತಂಕ ಇಲ್ಲದೆ ನಿರ್ಭಯವಾಗಿ ಹೇಳ್ತೇನೆ. ಒಂದು ಚರ್ಚ್ಗೆ ಹೋಗಿ ಅವರು ಪ್ರಾರ್ಥನೆ ಮಾಡಿದ್ದಾರೆ, ನಾನು ಅದನ್ನು ನೋಡಿದ್ದೇನೆ ಟಿವಿಲಿ. ನನ್ನ ಪ್ರಧಾನಮಂತ್ರಿಗಳು ಇದಕ್ಕೆ ಹಿಂದೆ ಸರಿತಾರೆ ಅಂತ ನಾನು ಅಂದುಕೊಳ್ಳೋದು. He has shown his respect yesterday, New Year Eve. ಅವರು ಹೋಗಿ ನಿನ್ನೆ ರಾತ್ರಿ ಭಾಗವಹಿಸಿ ಅದರಿಂದ ಯಾವ ರಾಜ್ಯದಾಯಿತು ಇದಾಯಿತು ಆ ರಾಜ್ಯ ಸರ್ಕಾರಗಳು ಬಿಗಿಯಾದ ಕ್ರಮ ತೆಗೆದುಕೊಳ್ಬೇಕಾಗುತ್ತೆ. ಇದಕ್ಕೆ ಪ್ರಧಾನಮಂತ್ರಿಗಳು ಗಮನ ಹರಿಸಬೇಕು ಅಂತ ಹೇಳಿ ವಿನಂತಿ. ನಿಮಗೆಲ್ಲ ಗೊತ್ತಿದೆ, ನನ್ನ ಆರೋಗ್ಯ ಹೆಚ್ಚು ದೂರ ಪ್ರಯಾಣ ಮಾಡೋಕ್ಕಾಗಲ್ಲ. ದಿನ ಬಿಟ್ಟು ದಿನ ಡಯಾಲಿಸಿಸ್ ಮಾಡ್ತಾರೆ, 3 days once. ನಿನ್ನೆ ಮಾಡಿದ್ರು, ನಾಳೆ ಮಾಡ್ತಾರೆ, ಇವತ್ತು ಫ್ರೀ ಇದೆ. ಮೊನ್ನೆ ಬಂದು ಹೋದೆ ನಾನು. ಅದರಿಂದ ಲಾಂಗ್ ಜರ್ನಿ ಮಾಡೋದು ಸ್ವಲ್ಪ ಕಷ್ಟ. ಶಿವಶಂಕರಪ್ಪನವರೆಗೂ ಸುಮಾರು 50 ವರ್ಷ ಸ್ನೇಹ. ನಮ್ಮ ತಿಪ್ಪೇಸ್ವಾಮಿ ಇಲ್ಲೇ ಕೂತಿದ್ದಾರೆ. ಅವರು ನಾನು ಪಿಡಬ್ಲ್ಯೂಡಿ ಮಿನಿಸ್ಟರ್ ಆಗಿದ್ದಾಗ ನನ್ನ ಜೊತೆ ಒಡನಾಡಿಯಾಗಿ ಕೆಲಸ ಮಾಡಿದ್ರು. ನಾವು ಏನು ಹೇಳಿದರೆ ಆ ಎಲ್ಲ ಕೆಲಸನ ಚಾಚೂತುತ್ತೆ ಮಾಡೋದು. ಅವರು ಹಾರ್ಟಿಕಲ್ಚರ್ ಮಿನಿಸ್ಟರ್ ಇದ್ರಿಂದ ಬರುತ್ತೆ. ಆ ಸಂದರ್ಭದಲ್ಲಿ
ನಾನು ಹೇಳಿದಂಥ ಕೆಲವು ಈ ತೆಂಗಿನ ಗಿಡಗಳಿಗೆಲ್ಲ ಕಾಯಿಲೆ ಬಂತು. ಚಿತ್ರದುರ್ಗ ಅನೇಕ ತೋಟಗಳಿಗೆ ಹೋದೆ, ಅರಸೀಕೆರೆ. ಆಗ ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದರು. ಆ ಸಂದರ್ಭದಲ್ಲಿ ರೋಗ ತಗೊಂಡಂಥ ಎಲ್ಲ ತೆಂಗಿನ ಮರಗಳಿಗೆ ಔಷಧಿ ಸಿಂಪಡಿಸ್ತಕ್ಕಂಥದ್ದಕ್ಕೆ ಅವರು ಆಸಕ್ತಿ ವಹಿಸಿದರು. ಅಷ್ಟೇ ಅಲ್ಲ, ನೂರಾರು ವಿದ್ಯಾಸಂಸ್ಥೆಗಳನ್ನು ಸ್ಥಾಪನೆ ಮಾಡಿದ್ದಾರೆ. ಅತ್ಯಂತ ಸಂಭಾವಿತ ವ್ಯಕ್ತಿ, ಕೊಡುಗೆಯವರು, ಯಾರೇನು ಕೇಳಿದ್ರು ಸಹಾಯ ಮಾಡೋರು, ಒಂದು ಪ್ರಬುದ್ಧತೆ ಅಂತ ವ್ಯಕ್ತಿನ ನಾವು ಅವರು ನಾನು ಡೆಲ್ಲಿ ಹುಡುಗಿದ್ದೆ. ಅವತ್ತೇ ನನ್ನ ಸ್ಪೀಚ್ ಇತ್ತು. ಬರಲಿಕ್ಕಾಗ ನನಗೆ ಇವತ್ತು ನಡೆಯತಕ್ಕಂಥ ಕಾರ್ಯಕ್ರಮದಲ್ಲಿ ಇವರನ್ನ ಹೋಗಿದ್ದಾರೆ. ಕುಮಾರಸ್ವಾಮಿ ಅವರು ನಿನ್ನೆ ಹೋಗಿ ಆ ಸಮಾಧಿಗೆ ಗೌರವ ಸಲ್ಲಿಸ್ಕೊಂಡಿದ್ದಾರೆ. ನಾನು ನಿಮ್ಮ ಮುಖೇನ ಅವರ ಇಡೀ ಕುಟುಂಬಕ್ಕೆ ಅವರೇನು ಅವರೇ ಹೋಗಿದ್ದಾರೋ ಆ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಆ ಪರಮೇಶ್ವರ ಗುಡ್ಲಿಂದ ಪ್ರಾರ್ಥನೆ ಮಾಡಿದ್ದೇನೆ. ಅವರ ಆತ್ಮಕ್ಕೆ ಚಿರಶಾಂತಿ ಸಿಕ್ಕಲಿ ಅಂತೇಳಿ, ಮೋಕ್ಷ ಸಿಕ್ಕಲಿ ಅಂತೇಳಿ ಪ್ರಾರ್ಥನೆ. ಎರಡನೇ ವಿಷಯ ನಿಮ್ಗಾಗಲೇ ಹೇಳಿದ್ದೇನೆ. ನಾವು ಹಾಸನದಲ್ಲಿ 21ನೇ ತಾರೀಕು ಸಭೆ ಮಾಡ್ತೀವಿ ಅಂತ ಹೇಳಿದ್ದೇನೆ. ಕುಮಾರಸ್ವಾಮಿಯವರು, ರೇವಣ್ಣವರು ನಿನ್ನೆ ರಾತ್ರಿ ಬೆಳಿಗ್ಗೆ ಅವರು ಚೆನ್ನೈಗೆ ಹೋದರು, ಕೂತು ಮಾತನಾಡಿದ್ದೇವೆ. ಈ ವಿಷಯನ ನಮ್ಮ ಕೆಲವರು ಶಾಸಕರಿದ್ದರು ಇವಾಗಲೇ ನಾವು ಪ್ರಸ್ತಾಪ ಮಾಡಿದ್ದೇವೆ. ಎಲ್ಲ ಶಾಸಕರು ಆ ಕಾರ್ಯಕ್ರಮ ಬರಲಿಕ್ಕೆ ನಾವು ವಿನಂತಿ ಮಾಡಿದ್ದೇವೆ. ಒಂದು. ಎರಡನೇದು, ನಾವು ಬೆಂಗಳೂರಿನ ಸಿಟಿಗೆ ಸಂಬಂಧಪಟ್ಟಂತೆ ಒಂದು ಕಾರ್ಯಕ್ರಮ ಮಾಡಬೇಕು ಅನ್ನೋದು ನನ್ನ ಯೋಚನೆ. ನೀವು ಕೂತ್ಕೊಳ್ಳಿಕ್ಕೆ ನನಗೆ ಇಷ್ಟ ಇಲ್ಲ. ಈಗ ಭಾರತೀಯ ಜನತಾ ಪಾರ್ಟಿಯವರು 4 ಪುರಸಭೆಗಳನ್ನು ಗೆದ್ದಿದ್ದಾರೆ, ದೊಡ್ಡಬಳ್ಳಾಪುರವನ್ನು ಗೆದ್ದಿದ್ದಾರೆ. ಅದು ನಮ್ಮ ಬೇಸ್. ನಾವು ಮೋದಿಯವ್ರ ಜೊತೆ, ಶಾ ಅವ್ರ ಜೊತೆ ರಾಷ್ಟ್ರ ಮಟ್ಟದಲ್ಲಿ ಕುಮಾರಸ್ವಾಮಿ ನಾನು ಮಾತನಾಡಿ ನಮ್ಮ ಸಂಬಂಧ ಇಟ್ಕೊಂಡಿದ್ವಿ. ಅದರಲ್ಲಿ ಏನೊಂದು ವ್ಯತ್ಯಾಸ ಇಲ್ಲ. ಆದರೆ ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಸೀಟ್ನ ಹೊಂದಾಣಿಕೆ ಮಾಡಿಕೊಳ್ಳೋದ್ರ ಬಗ್ಗೆ ಅಸಾಧ್ಯ ಆಗಿದೆ. ಅದರಿಂದ ಅವರು BJP ಅಧ್ಯಕ್ಷರು ಏನು ಹೇಳಿದ್ದಾರೆ, ನಮ್ಗೆ ಅದಕ್ಕೆ ವಿರೋಧ ಇಲ್ಲ, ನಾನು ತಪ್ಪು ತಿಳ್ಕೊಳ್ಬೇಕಾದ್ರೆ. ಆದರೆ ನಮ್ಮ ಪಕ್ಷ ಕೂಡ ನಮ್ಗೆ ಎಲ್ಲಿ ಶಕ್ತಿ ಇದೆಯೋ ಅಲ್ಲಿ ನಾವು ಜಿಲ್ಲಾ ಪಂಚಾಯತಿ, ತಾಲೂಕು ಪಂಚಾಯತಿ, ನಗರಸಭೆ, ನಗರ ಪಾಲಿಕೆ, ಇಲ್ಲಿ ನಾವು ಹೊಂದಾಣಿಕೆ ಮಾಡಿಕೊಳ್ಳೋದು ಕಷ್ಟ ಇದೆ. ಅವರೇನು ಹೇಳಿದ್ದಾರೆ ಅದನ್ನು ನಾನು ಯಾವುದೇ ರೀತಿ ತಪ್ಪು ಅಂತ ಹೇಳಲ್ಲ. ನ್ಯಾಚುರಲಿ ಅವರು ನಾವು ಈ ಸ್ಥಳೀಯ ಸಂಸ್ಥೆಗಳಲ್ಲಿ ನಾವು ಚುನಾವಣೆ ಎದುರಿಸ್ತೀವಿ ಅಂತ ಹೇಳಿದ್ದಾರೆ. ಒಂದಿಲ್ಲ, ಅದನ್ನು ನಾವು ಕೂಡ ಬೆಂಗಳೂರಿನಲ್ಲಿ ನಾವು
18ನೇ ತಾರೀಕು ಇಲ್ಲಿ ನಮ್ಮ ಪಕ್ಷದ ಒಂದು ಸಭೆ ಕಾರ್ಯಕರ್ತರ ಸಭೆಯನ್ನು ಬೆಂಗಳೂರಿನಲ್ಲಿ ಸೇರಿಸ್ತೇನೆ. ಏಕೆಂದರೆ 23 ಹಾಸನದಲ್ಲಿದೆ, ಬಹುಶಃ 24 ಬಾಗಲಕೋಟೆಯಲ್ಲಿ ಆಗ್ಬೋದು. 18ನೇ ತಾರೀಕು ಬೆಂಗಳೂರಿನಲ್ಲಿ ಒಂದು ಸಭೆನ ಮಾಡಬೇಕು ಅಂತ ಒಂದು ತೀರ್ಮಾನಕ್ಕೆ ಬಂದಿದೆ. ಅದನ್ನು ರಮೇಶ್ ಕುಮಾರ್ ಹೇಳಿದೆ, ತಿಪ್ಪೇಸ್ವಾಮಿಗೂ ಹೇಳಿದ್ದೇನೆ. ಈಗ ಶರವಣ್ಣವ್ರು ಬಂದಿದ್ದಾರೆ. ಈಗ ಕಾರ್ಪೊರೇಷನ್ ಮಾಡಿ ಒಬ್ಬೊಬ್ಬರನ್ನ ಅಧ್ಯಕ್ಷರು ಮಾಡಿದ್ದಾರೆ ಅಂತ ಕೇಳಿದ್ದೇನೆ. ಅದನ್ನು ಅಧಿಕೃತವಾಗಿ ಅನೌನ್ಸ್ ಮಾಡಿಲ್ಲ. ಅದನ್ನು ಕುಮಾರಸ್ವಾಮಿ ಅವರು ಬಂದ ಮೇಲೆ ಕೇಳಿ ಅನೌನ್ಸ್ ಮಾಡ್ತೇನೆ. ಈಗ ಒಂದು ನಮಗೆ ಬಿಡೋದು 3 ಅವ್ರ ಪ್ರಶ್ನೆಗಳು ಪ್ರಾಥಮಿಕ ಹಂತದಲ್ಲಿ ಮಾತನಾಡಿದೆ ಅಂತ ಕೇಳಿದ್ದೇನೆ ನಾನು. ಆದರೆ ಖಚಿತವಾಗಿ ಯಾವುದು ಬಿಡ್ತಾರೆ, ಯಾವುದು ಅವರು ತಗೊಳ್ತಾರೆ ನನಗೆ ಗೊತ್ತಿಲ್ಲ. ಅದು ಕುಮಾರಸ್ವಾಮಿ ಬಂದ ಮೇಲೆ ಗೊತ್ತಾಗಿದೆ. ಕುಮಾರಸ್ವಾಮಿ ಅವರು ಕೇಂದ್ರ ಮಂತ್ರಿಯಾಗಿ ಅಲ್ಲಿ ಕೆಲಸ ನಿರ್ವಹಣೆ ಮಾಡೋದ್ರ ಜೊತೆಗೆ ನಮ್ಮ ರಾಜ್ಯಕ್ಕೆ 2 ಸಾರಿ ಬಂದಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಎಷ್ಟು ವಿನಂತಿ ಮಾಡಿದ್ದಾರೆ. ನೀವು HFT ಕಾರ್ಖಾನೆ ರಿವೈವ್ ಮಾಡ್ತೀನಿ, ಸಹಕಾರ ಕೊಡಿ ಅಂತ ಕೇಳಿ. ಅದಕ್ಕೆ ಬಹಳ ತುಂಡವಾಗಿ ನಾವು ಯಾವ ಲ್ಯಾಂಡ್ ಮೊದಲು HFT ಕೊಟ್ಟಿದ್ದು ಆ ಲ್ಯಾಂಡನ್ನು ಬಳಕೆ ಮಾಡಿಕೊಳ್ಳೋದಕ್ಕೂ ಅವಕಾಶ ಕೊಡೋದಿಲ್ಲ ಅಂತ ಹೇಳಿದೆ. ನಾನು ಯಾರ ಮೇಲೆ ಆಪಾದನೆ ಮಾಡ್ತಾ ಇಲ್ಲ, ಸರ್ಕಾರದ ನಿಲುವೇನು ಅನ್ನೋದನ್ನು ಓದಿದ್ದೀನಿ. ಇವತ್ತು ಸರ್ವವಿಶ್ವೇಶ್ವರಯ್ಯನವರು ಕಟ್ಟಿದ್ದ ಕಾರ್ಖಾನೆ ಅದನ್ನು ಉಳಿಸ್ಕೊಳ್ಳೋದಕ್ಕೆ ಅವರಿಗೆ ಸ್ವಲ್ಪ ಸಹಕಾರ ಕುಡಿಯಬೇಕು, ಬೋರು ಬೇಕಲ್ಲ. ಆ ಕಾರ್ಖಾನೆ ರಿವೈವ್ ಮಾಡಬೇಕು, ಕಲಿತಿಲ್ಲ. ನಾನೇನು ನಿಂದೆ ಮಾಡಿದ್ದ ಆ ಜಾಗನ ನಾನು ಹೋದ್ಮೇಲೆ ಬೇರೆ ಕೊಟ್ಟರು ಮುಂದೆ ಬಂದಂಥ ಸರ್ಕಾರ. ಈ ನೈಸರಣೆ ಬರಾಯ್ತಲ್ಲ, ನಾನು ಒಳ್ಳೆ ಬೆಸ್ಟ್ ಐರನ್ ಓರ್ ಸಿಗ್ತಕ್ಕಂಥ ಜಾಗನ ಈಗ ನಿರ್ಮಾಣ ಮಾಡಿದ್ದೆ. 650 ಕೋಟಿ ರೂಪಾಯಿನ ಸ್ಟೀಲ್ ಕಾರ್ಪೊರೇಷನ್ ಇಂಡಿಯಾದಿಂದ ಅಮೌಂಟ್ ತಿಪ್ಪೇಸ್ವಾಮಿಗೆ ಜ್ಞಾಪಕ ಇರಬೇಕು, ನಿಂದೆ ಮಾಡಿದ್ದೆ. ಅದರಿಂದಲೇ ಸ್ವಲ್ಪ ಜನ ಕುಳಿತುಕೊಂಡು 2,000 3,000 ಲೇಬರ್ಸು ಹಂಗೆ ನಡೆಸ್ಕೊಂಡು ಬಂದಿದ್ದಾರೆ. ಮಹಾರಾಷ್ಟ್ರದಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಚಿಕ್ಕ ಹುಡುಗರುಗಳು ಮಹಾರಾಷ್ಟ್ರ ಸರ್ಕಾರ ನಮ್ಮ ಹಿರಿಯ ಮುಖಂಡರು ಯಶವಂತ ಜೋಶಿಯವರು ಮಧುದಂಡವತಿಯವರು ಇದ್ದ ಕಾಲದಲ್ಲಿ ಒಳ್ಳೆ ಪ್ರೈಮ್ ಪ್ಲೇಸಲ್ಲಿ ಒಂದು ಬಿಲ್ಡಿಂಗನ್ನು ನಮಗೆ ಕೊಟ್ಟಿದ್ದಾರೆ ಪಾರ್ಟಿ ನಡೆಸಲು. ಆ ಹುಡುಗರುಗಳು ಯುವಕರಾಗಿದ್ದರು. ನಾನು ಹೋದಾಗೆಲ್ಲ ಕುಮಾರಸ್ವಾಮಿ ಹೋದಾಗೆಲ್ಲ ಏರ್ಪೋರ್ಟಿಗೆ ಬಂದು ನಮ್ಮ ಪಕ್ಷದ ಜೆಂಡಾ ಹಿಡಿದುಕೊಂಡು ಸ್ವಾಗತ ಮಾಡ್ತಕ್ಕಂಥದ್ದು ಕಳೆದ 4 ವರ್ಷದಿಂದ ನಾನು ನೋಡಿದ್ದೇನೆ. ಇವತ್ತು ಅದೇ ಹುಡುಗರುಗಳು 5 ಸೀಟ್ ಗೆದ್ದಿದ್ದಾರೆ. ಈಗ ಮುಂದೆ ಬರತಕ್ಕಂಥ ಕಾರ್ಪೊರೇಷನ್ಗೆ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಿಗೆ ನಾನು ಒಂದು ವಿನಂತಿ ಮಾಡಿದ್ದೇನೆ. ನಮ್ಮ ಹುಡುಗರಿಗೆ ಕೆಲವು ಸೀಟ್ ಕೊಡಿಯಪ್ಪ, ಎಲ್ಲಿ ಗೆಲ್ತಾರೋ ಅಲ್ಲಿ ಕೇಳಿದ್ದೀನಿ. ಸೋಲ ಕಡೆ ನಿಲ್ಲೋದು ಬೇಡ, ನೀವು ಎಲ್ಲಿ ನಮ್ಮ ಶಕ್ತಿ ಇದೆಯೋ ಅದನ್ನು ಐಡೆಂಟಿಫೈ ಮಾಡಿ ಆ ಕ್ಷೇತ್ರಗಳಿಗೆ ನೀವು ಕಂಟೆಸ್ಟ್ ಮಾಡೋದಕ್ಕೆ ನನಗೆ ತಿಳಿಸಿ, ನಾನು ಅಲ್ಲಿ ಅಧ್ಯಕ್ಷರಿಗೆ ಹೇಳಿ ನಾನು ಸಹಕರಿಸ್ತೇನೆ ಅಂತ ಹೇಳಿದ್ದೆ.
ಮುಖ್ಯಮಂತ್ರಿಗಳು ನಮ್ಮ ಪಾರ್ಟಿ ಆಫೀಸ್ಗೆ ಎಷ್ಟು ಹಳೆಯ ಬಾಡಿಗೆ ಇತ್ತು ಅದನ್ನೆಲ್ಲ ವಜಾ ಮಾಡಿ ರದ್ದು ಮಾಡಿ ಬಿಲ್ಡಿಂಗ್ದು ಏನು ಗೊಂದಲ ಇತ್ತು ಅದನ್ನು ಬಗೆಹರಿಸಿದ್ದಾರೆ. ನಾನು ತುಂಬ ಅವ್ರಿಗೆ ಆಭಾರಿ. ಅವರು ಯಂಗ್ಸ್ಟರು ಅವ್ರ ಬಗ್ಗೆ ಉತ್ಸಾಹದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ಕಾಮೆಂಟ್ ಮಾಡಲ್ಲ. ಸ್ಥಳೀಯ ಸಂಸ್ಥೆಗಳ ವಿಷಯದಲ್ಲಿ ಅವರು ಏನು ಮಾಡಬೇಕು ಅಂತ ಇದ್ದಾರೆ ಅದನ್ನು ನಾವು ನಮ್ಮ ಪಕ್ಷದಲ್ಲಿ ನಾವು ಸ್ಥಳೀಯ ಸಂಸ್ಥೆಗಳಿಗೆ ಸಂಬಂಧಪಟ್ಟಂತೆ ಚರ್ಚೆ ಮಾಡಲಿಕ್ಕೆ ಇವತ್ತು ಸಭೆ ಕರೆದಿರುತ್ತೆ. ಮೋಸ್ಟ್ಲಿ ಸಂಡೇ ಮಾರ್ನಿಂಗ್ ಆಲ್ಸೋ ಇರಬೇಕು. ನಾಳೆ ವಿಷಯ ಅವರು ಒಂದು ಪುಸ್ತಕ ಕಳಿಸಿದ್ದಾರೆ. ನೀರಿನ ಹೆಜ್ಜೆ ಸರ್ ಕಳಿಸಿದ್ದಾರೆ. ನೀವು ಓದ್ಬೇಡಿ. ನೀವು ಓದಿದ್ರೆ ದೇವೇಗೌಡನ ಪಾತ್ರ ಏನು ಅಂತ ಹೇಳಿ ನೀವೇ ವಿಮರ್ಶನೆ ಮಾಡಿ. ನಾನು ಅದಕ್ಕಿಂತ ಹೆಚ್ಚು ಹೇಳಿದೆ. I don't want to enter into a controversy. ಬರ್ತಿದ್ದಾರೆ ಸಂತೋಷ. ನಾನೇ ಅದರಿಂದ ನಾನು ಈಗ ರಾಯಚೂರಲ್ಲಿ ಇದು ಇದರೊಳಗೆ ದೇವದುರ್ಗದಲ್ಲಿ 2 ಸ್ಟ್ಯಾಚ್ಯೂ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಸ್ಟ್ಯಾಚ್ಯೂ ಮಾಡಿದ್ದಾರೆ. ಬಾಗಲಕೋಟೆ ಸರ್. ಅದರಿಂದ ಆ ಭಾಗದಲ್ಲಿ ನಾನೇನು ಸಣ್ಣ ಕೆಲಸ ಮಾಡಿದ್ದೇನೆ. ಏನೋ ಒಂದು ಸಹಾಯ ಮಾಡಬಹುದು. ನಾನು ಅದ್ರ ಬಗ್ಗೆ ನೀರಾವರಿ ಬಗ್ಗೆ ನಾನು ಲಘುವಾಗಿ ಮಾತಾಡೋಲ್ಲ. ಒಂದು ಸಿದ್ದರಾಮಯ್ಯರು ಒಂದು ಬಿಕ್ಕಟ್ಟು ಬಂದಾಗ ಅವ್ರ ಮನೆಗೆ ಬಂದ ರಾಜಕೀಯ ಭಿನ್ನಾಭಿಪ್ರಾಯ ಸಾವಿರ ಬಂದರು. ಮೋಹನ್ ಪಾತ್ರಿಗೆ ಬಂದರು, ಡಾಕ್ಟರ್ ಮಹದೇವಪ್ಪ ಬಂದರು. ನಾನು ಈ ಗಾಂಧಿ ಸ್ಟ್ಯಾಚ್ಯೂ ಹತ್ರ ಧರಣಕ್ಕೆ ಬಂದೆ. ಇದೇ ಮೋದಿಗಳು ಅನಂತಕುಮಾರ್ನ ಕಳಿಸ್ಕೊಡ್ತೀವಿ. ನಾವು ಮಾಡಿಫೈಡ್ ಅಫ್ರಂಟ್ ಹಾಕ್ತೀವಿ. ಕರ್ನಾಟಕಕ್ಕೆ ಆಗೋ ಕಷ್ಟನ ನಿಭಾಯಿಸ್ತೀವಿ. ಹಾಗೆ ಮಾಡಿ ಅದರಿಂದ ಸಿದ್ದರಾಮಯ್ಯ ಬಂದ ವರ್ಗವರೆಗೂ ವ್ಯತ್ಯಾಸ ಇರೋದು. ನಮ್ಮ ಮನೆಗೆ ಬಂದು ಕರೆದಾಗ ನಾನು ಇದ್ರ ಬಗ್ಗೆ ಚಕಾಚಿದ್ದೆ. ಅವನು ತಕರಾರು ಮಾಡಲು ಹೋದೆ. ನನ್ನ ಕೈಲಾದ ಸಹಕಾರ ಕೊಟ್ಟಿದ್ದಾರೆ. ಮೊನ್ನೆ ದೆಹಲಿ ಒಳಗೆ ಸಭೆ ಬಂದಿದೆ. ಅದು ಅವ್ರ ಪಕ್ಷದ ಯಾವ ಕಾರಣಕ್ಕೆ ಮುಂದೂಡಿದ್ರು ಗೊತ್ತಿಲ್ಲ ನನಗೆ. ಆ ಸಭೆ ಮುಂದೂಡಿದ್ರು. ಅದರಿಂದ ಮತ್ತೆ ಇನ್ನೊಂದು ಸಭೆ ಕರೆದು ಆ ಸಭೆಯಲ್ಲಿ ನನ್ನ ಅನಿವಾರ್ಯ ಬರಬೇಕು ಅಂತ ಹೇಳಿದರೆ ನಾನು ಅದರ ಬಗ್ಗೆ ಸಹಕರಿಸ್ತೀನಿ. ಇಂತ ಹೆಚ್ಚು ಹೇಳ್ತೀನಿ. ಇಷ್ಟು ಕ್ಲಿಯರಾಗಿ ಹೇಳಿದ್ದೀನಿ. ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ಗೆ ನಮ್ಮದು ಹೊಂದಾಣಿಕೆ ಅಂತ ಹೇಳಿದೆ. ಲೋಕಲ್ ಬಾಡೀಸು ನಾನು ಹೋರಾಟ ಮಾಡಬೇಕು. ಇಡೀ ಒಂದು ಮೆಸಲ್ಲಿ ವೇಸ್ಟ್ ಆ ಸಮಯನ ನಾವು ನಮ್ಮ ಶಕ್ತಿ ಎಷ್ಟಿದೆ ಗೊತ್ತಿಲ್ಲ ನನಗೆ. ನಮ್ಮ ಜಿಲ್ಲೆಯ ಜನ ಅಥವಾ ನಮ್ಮ ಸ್ನೇಹಿತರು ಎಷ್ಟು ಮಟ್ಟಿಗೆ ಸಹಕರಿಸ್ತಾರೆ ಇದರ ಬಗ್ಗೆ ಸಭೆ ಆದಮೇಲೆ ಹೇಳ್ತೀನಿ. 1 ಲಕ್ಷ ಜನ ಸೇರಿದ್ರು ಅಂತ ಅವ್ರು ಹೇಳ್ತಾರೆ.
ಇನ್ನೊಂದು ಸಭೆ ಮಾಡಿದ್ದು 50,000 ಜನ ನಮ್ಮ ಬೈರೇಗೌಡರ ಮಗ ಕೃಷ್ಣ ಬೈರೇಗೌಡರು ಮಾಡೋದು, ರಾಜಣ್ಣ ಇದ್ದ ಒಂದು ಸಭೆ ಮಾಡಿದ್ರು, ಕೃಷ್ಣ ಬೈರೇಗೌಡರು ಒಂದು ಸಭೆ ಮಾಡಿದರು. ಈಗ ಮೊದಲನೇ ಸಭೆ ನಾವು ಮಾಡ್ತೇವೆ. ಇಲ್ಲಿ 18ನೇ ತಾರೀಕು ನಮ್ಮ ರಮೇಶ್ ಬಾಬು ಅವರ ರಮೇಶ್ ಗೌಡರ ಅವರ ನೇತೃತ್ವದಲ್ಲಿ ಸಭೆ ಮಾಡ್ತಾರೆ. 8 ಜನ ಸೇರಿಸ್ತಾರೆ. ಇನ್ನು ಶರವಣಂತರೂ ಅವಕಾಶ ಸಿದ್ಧತೆ ಕೊಡ್ಬೋದು, ಜನ ಸೇರಿಸ್ತಾರೆ ಗೊತ್ತಿಲ್ಲ. ಅದರಿಂದ 18ನೇ ತಾರೀಕು ಇಲ್ಲೊಂದು ಸಭೆ ಮಾಡಿ ಬೆಂಗಳೂರು. ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಅಲ್ಲಿಂದ ತೆಗೆದ ನಂತರ ಮಹಾತ್ಮ ಗಾಂಧಿಯ ಫೋಟೋನ ಯಾವ ಚುನಾವಣೆಯಲ್ಲಿ ಅವರು ಹಾಕೊಂಡು ಎಲೆಕ್ಷನ್ ಕ್ಯಾಂಪೇನ್ ಮಾಡಿದ್ದಾರೆ ಅಂತ ಹೇಳಿ ಯಾವ್ದಾದ್ರು ಹಳೆ ಪೋಸ್ಟ್ಗಳಿದ್ರೆ ತಂದು ತೋರಿಸಿದ್ರೆ ನೀವು ನಾನು ನನ್ನ ಮಾತು ವಾಪಸ್ ಈಗ ಮಹಾರಾಷ್ಟ್ರದ ಕೇರಳದಲ್ಲಿ ದೊಡ್ಡ ಮಟ್ಟದ ಸಂಘಟನೆ ಇದೆ. ಈ ಬಾರಿ ಚುನಾವಣೆಯಲ್ಲಿ ಯಾವ ಜೊತೆ ಇರ್ತೀರಿ ಸರ್? ಕೇರಳದಲ್ಲಿ LDF ಜೊತೆಗೆ ಇರ್ತೀರಾ ಸರ್? ಕೇರಳದಲ್ಲಿ ದೊಡ್ಡ ಶಕ್ತಿ ಇದೆ, ನಿಮಗೆ ಮಂತ್ರಿಗಳಾಗಿದ್ದೀರಿ. ಸೊ ಕೇರಳದಲ್ಲಿ ಹೇಗೆ ನೀವು ಸ್ಟ್ಯಾಂಡ್ ಅಂತ ಸರ್? ಕೇಂದ್ರದಲ್ಲಿ ನಮ್ಮ ಕೇರಳದಲ್ಲಿ ನಮ್ಮ ಸ್ಟ್ಯಾಂಡ್ ಏನು? LDF ಜೊತೆಲ್ಲ ಇಂಡಿವಿಜುವಲ್. ಕೇರಳದಲ್ಲಿ ಕೇರಳದಲ್ಲಿ ನಮ್ಮ ಪಕ್ಷ ಏನಿತ್ತು, ನಮ್ಮ ಪಕ್ಷದವರೇ ಮಂತ್ರಿ ಇದ್ರು. ಅವರು ಯಾವಾಗ ನಾವು NDA ಜೊತೆ ಸೇರಿದ್ವಿ, ಅವರು ಬಂದರು, ನನ್ನ ಮನೆಗೆ ಬ್ರೇಕ್ಫಾಸ್ಟ್ ಮಾಡಿದರು. ಸರ್, ನಮಗೊಂದು ಲೆಟ್ರ್ ಕೊಡಿ ಸರ್, ನೀವು NDA ಜೊತೆ ಸೇರಿರೋದ್ರಿಂದ ನಮ್ಮ ಪಕ್ಷ ನಾವು ಇಂಡಿವಿಜುವಲ್ ಆಗಿ ನಾವು ಎಡಪಂಥೀಯ ಪಕ್ಷದ ಜೊತೆ ಸೇರಿ ಹೋರಾಟ ಮಾಡಲಿಕ್ಕೆ ನಿಮ್ಮದೇನು ನಮ್ಮ ತಕರಾರಿಲ್ಲ ಅಂತೇಳಿ ಒಂದು ಲೆಟ್ರ್ ಕೊಡಿ ಅಂತ ಕೇಳಿದ್ದೆ. ನಾನು ಆ ಲೆಟ್ರನ್ನ ಅವರಿಗೆ ಕೊಟ್ಟಿದ್ದೇನೆ. ಅವರು ಎಡಪಂಥೀಯ ಪಕ್ಷದ ಜೊತೆ ಸೇರಿನೇ ಹೋರಾಟ ಮಾಡ್ತಾರೆ.